ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥ ಸಮಸ್ಯೆ. ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿರುವಂಥ ಸಮಸ್ಯೆ. ರೀಸನ್ಸು ಬೇರೆ ಬೇರೆಯೇ ಇರ್ಬೋದು. ಬಾಡಿ ತುಂಬಾ ಹೀಟ್ ಆದಾಗ ಆಗಿರ್ಬೋದು, ಇನ್ನೂ ತುಂಬಾ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ, ತುಂಬಾ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ, ಈ ಥರ ಎಲ್ಲ ಮಾಡೋದ್ರಿಂದ ಇನ್ನು ಫುಡ್ ಸ್ಟೈಲ್ ಚೇಂಜ್ ಆಗಿರ್ಬೋದು. ಸೊ ಈ ಕಾನ್ಸ್ಟಿಪೇಷನಿಂದ ಬಳಲ್ತಾ ಇರೋರಿಗೆ ಒಂದು ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ನಾನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಮನೆಮದ್ದು ಯಾವುದು, ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ. ಹಾಗೆ ಇನ್ನುವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಒಂದು ತಲುಪುತ್ತೆ. ಹಾಗಿದ್ರೆ ತಡೆ ಯಾಕೆ, ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಅಥವಾ ತಂಪಿನ ಬೀಜವನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಬಸಲ್ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ ನಾವು. ಇದು ಪೌಡ್ರ್ ಕೂಡ ಸಿಗುತ್ತೆ ಮೆಡಿಕಲಲ್ಲಿ ನಮಗೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ಬೇಕಾದರೆ. ಇಲ್ಲ ಅಂದರೆ ಈ ಥರ ಬೀಜವನ್ನೇ ತೊಗೊಂಡು ಬಂದು ನೆನೆಸಿಟ್ಕೋಬೇಕು. ತುಂಬಾ ತಂಪು ಕೂಡ ಹೌದು ಇದು ದೇಹಕ್ಕೆ. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಇದು ನೀವು ಓವರ್ನೈಟ್ ನೆನೆಸಿಟ್ರೆ ತುಂಬಾ ಒಳ್ಳೆಯದು. ಅಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ನಾನು ಒಂದು ನೈಟ್ ಫುಲ್ ನೆನೆಸಿಡ್ತಾ ಇದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ನೆಂದಿದೆ. ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ. ನಾವು 1 ಸ್ಪೂನ್ ಹಾಕಿದರೆ ಇಲ್ಲಿ ನಮಗೆ 7ರಿಂದ 8 ಸ್ಪೂನಷ್ಟು ಆಗಿರುತ್ತದೆ. ನೀರು ಕೂಡ ಕರೆಕ್ಟಾಗಿ ಹಾಕಿರಬೇಕು. ನೆಂದು ತುಂಬ ಚೆನ್ನಾಗಿ ಆಗಿರುತ್ತದೆ. ಇದನ್ನು ನಾವು ಹೀಗೇ ಬರೀ ಬಾಯಲ್ಲಿ ಕೂಡ ತಿನ್ಬೋದು. ಸ್ವಲ್ಪ ಸಪ್ಪೆ ಆಗಿರುತ್ತೆ. ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ. ತುಂಬ ಮಲಬದ್ಧತೆ ಆಗ್ತಾಯಿದ್ರೆ, ಗ್ಯಾಸ್ಟ್ರಿಕ್ ಇದ್ದರೆ ಈ ಥರ ನಾವು ಪ್ರತಿದಿನ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಿಂತಾಯಿದ್ರೆ ಕಾನ್ಸ್ಟಿಪೇಷನ್ ತುಂಬ ಬೇಗ ಕಡಿಮೆ ಆಗುತ್ತೆ. ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋದಿಲ್ಲ. ಮೋಷನ್ ಹೋಗುವಾಗ ತುಂಬ ಹಾರ್ಡಾಗಿ ಯಾರಿಗಾಗ್ತಾ ಇರುತ್ತೆ ಅಂಥದ್ದೆಲ್ಲ ಕಡಿಮೆ ಆಗುತ್ತೆ. ನೋವೆಲ್ಲ ಕಡಿಮೆ ಆಗುತ್ತೆ. ಇದನ್ನು ನಾವು ಹೀಗೆ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಇನ್ನೊಂದು ಥರದಲ್ಲಿ ಯೂಸ್ ಮಾಡ್ಬೋದು. ಫಸ್ಟು ನಾವು ಇದೇ ಥರ ನೆನೆಸಿಟ್ಕೋಬೇಕು. ಇದನ್ನು ಮಾಡಲಿಕ್ಕೆ ಒಂದು ಗ್ಲಾಸಲ್ಲಿ ಅರ್ಧ ಲೋಟ ನೀರನ್ನು ಹಾಕ್ಕೋಬೇಕು. ಇದಕ್ಕೆ ನೆನೆಸಿಟ್ಟಿರುವಂಥ ಸಬ್ಜಾ ಸೀಡ್ಸನ್ನು, ತಂಪಿನ ಬೀಜವನ್ನು ಎಲ್ಲವನ್ನು ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೋಬೇಕು. ಇಷ್ಟ ಇದ್ದರೆ ಅಷ್ಟು ಹಾಕ್ಕೋಬೋದು ನೀವು. ನಾನು ಸ್ವಲ್ಪ ಸುಮಾರು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅನ್ನೋರು ಇದ್ರ ಪೌಡ್ರ್ ಸಿಗುತ್ತೆ, ನಾನು ಆವಾಗ ಹೇಳ್ದಂಗೆ, ಅದನ್ನು ತಂದು ನೀವು ಯೂಸ್ ಮಾಡ್ಕೋಬೋದು. ಈ ಥರ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡು, ಪ್ಯೂರ್ ನ್ಯಾಚುರಲ್ಲು ಜೇನುತುಪ್ಪ ಹಾಕ್ಕೊಂಡ್ರೆ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಮಗೆ. ನಾವು ಜೇನುತುಪ್ಪ ಹಾಕ್ಕೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ಗೂ ಒಳ್ಳೆಯದು, ಹಾಗೆ ಜೀರ್ಣಕ್ರಿಯೆಗೆ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಬರೀ ತಂಪಿನ ಬೀಜ ಕೂಡ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ದೇಹಕ್ಕೆ ಕೂಡ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ. ಜೀರ್ಣಕ್ರಿಯೆಗೆ ಒಳ್ಳೆಯದು. ಆವಾಗ ಹೇಳಿದಾಗೆ ವೆಯ್ಟ್ ಲಾಸ್ಗೆ ಕೂಡ ಇದು ತುಂಬಾ ಒಳ್ಳೆಯದು. ಹಾಗೆಯೇ ಇದನ್ನು ಬರೀ ಬಾಯಲ್ಲಿ ಜಗಿದು ತಿನ್ನುವುದರಿಂದ ಡಯಾಬಿಟಿಕ್ ಪೇಷಂಟ್ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಚರ್ಮ ಮತ್ತು ತಲೆ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ನೀವು ಕೂಡ ಈ ಹೋಮ್ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ಈ ಹೋಮ್ ರೆಮಿಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವು ಕೊಡುವಂಥ ಒಂದು ಲೈಕ್, ಕಾಮೆಂಟ್ ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಹೋಮ್ ರೆಮಿಡಿ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸೇ ಫ್ರೆಂಡ್ಸ್, ಥ್ಯಾಂಕ್ ಯು.